ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬೆಳಗಾವಿಯಿಂದ ಸರ್ಕಾರಕ್ಕೆ ಮತ್ತೊಮ್ಮೆ ಬರ ಸಿಡಿಲು ಬಂದೆರಗತ್ತ. ಅಂಥದ್ದೊಂದು ಬೆಳವಣಿಗೆ ಈಗ ಸದ್ದಿಲ್ಲದೆ ಆಗ್ತಾ ಇದೆ. ಬಿಗ್ ಆಪರೇಷನ್ಗೆ ನಾಂದಿಯಾಗಲಿದೆಯಾ ಈ ಬೆಳವಣಿಗೆ ಅನ್ನೋ ಚರ್ಚೆ ಶುರುವಾಗಿದೆ. ಹಾಗಾದರೆ ಡೆಲ್ಲಿ ತನಕ ಬಿಸಿ ಮುಟ್ಟಿಸಿರುವಂತಹ ಬೆಳವಣಿಗೆ ಏನದು? 2018ರಲ್ಲಿ ಸರ್ಕಾರವನ್ನೇ ಶೇಕ್ ಮಾಡಿತ್ತು ಬೆಳಗಾವಿಯಲ್ಲಿ ನಡೆದಂತಹ ಘಟನೆ. ಅದು ಈ ಕೆಲವು ಪ್ರಮುಖರ ಸುತ್ತಲೇ ನಡೆದಂಥ ಘಟನೆ. ಅದು PLD ಬ್ಯಾಂಕ್ನ ಎಲೆಕ್ಷನ್ನು, ಆ ವಿಚಾರದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸಿಡಿದೆದ್ದಿದ್ದು, ಆಪರೇಷನ್ನು ಕಮಲ, ಇವೆಲ್ಲ ಗೊತ್ತಿರೋದೆ. ಈಗ ಅದನ್ನು ಮೀರಿಸುವಂಥ ಒಂದು ಬೆಳವಣಿಗೆ ಆಗ್ತಿದೆಯಾ? ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಇತ್ತೀಚೆಗೆ ಬೆಳಗಾವಿಯಿಂದ ಸುದ್ದಿಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾವೆ. ಅದು ಬೆಳಗಾವಿ ಅಧಿವೇಶನದಲ್ಲಿ CT ರವಿ ವರ್ಸಸ್ ಹೆಬ್ಬಾಳ್ಕರ್ ಜಟಾಪಟಿ. ಅಲ್ಲಿ ಆ ಬೆಳವಣಿಗೆಯ ಸುತ್ತ ಕಾಂಗ್ರೆಸ್ಸಿಗರೇ ಅಸಮಾಧಾನ ಪಡ್ಕೊಂಡಿದ್ದು, ಹೈಕಮಾಂಡ್ ನಾಯಕರಿಗೆ ಹೋದ ದೂರು, ಹೈಕಮಾಂಡ್ ನಾಯಕರು ಕೂಡ ರಾಹುಲ್ ಗಾಂಧಿಯವರ ಹೆಸರನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ಸಿಟ್ಟು ಮಾಡಿಕೊಂಡಿದ್ದು, ಇದೆಲ್ಲ ನೋಡ್ತೀವಿ ನಾವು. ಬೆಳಗಾವಿ ಪಾಲಿಟಿಕ್ಸು ಅತಿ ಆಯ್ತಾ ಇದು? ಇರಸು ಮುರುಸಾಗೋ ರೀತಿಯಲ್ಲಿ ಬೆಳವಣಿಗೆಗಳು ನಡೆದುವ ಈ ಘಟನೆಯ ಸುತ್ತ ಅನ್ನೋ ರೀತಿಯೇ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿದ್ದು ಸ್ವಪಕ್ಷೀಯರಿಂದಾನೇ, ಕಾಂಗ್ರೆಸ್ ನಾಯಕರಿಂದಾನೇ ಈ ಹೆಬ್ಬಾಳ್ಕರ್ ವರ್ಸಸ್ CT ರವಿ ಕೇಸಲ್ಲಿ ಅಲ್ವಾ. ಅದು ಒಂದು ಕಡೆ ಆಯಿತು. ಮತ್ತು ಈಗ ಮೊನ್ನೆ ಅಷ್ಟೇ ಬೆಳಗಾವಿಯಲ್ಲಿ ಶತಮಾನೋತ್ಸವ ಸವಿ ನೆನಪಿಗಾಗಿ ಕಾರ್ಯಕ್ರಮ ಮಾಡಿದ್ದು, ಆದರೆ ಮನಮೋಹನ್ ಸಿಂಗ್ ಅವರ ನಿಧನದಿಂದಾಗಿ ಅದರ ಸ್ವರೂಪ ಬದಲಾಯಿತು. CWC ಮೀಟಿಂಗ್ ಅದಾದ ಮೇಲೆ ಹೈಕಮಾಂಡ್ ನಾಯಕರನ್ನ ಆಹ್ವಾನ ಮಾಡಿದ್ದಿರಬಹುದು, ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಜ್ಜಾಗಿತ್ತು, ಎಲ್ಲ ಭರ್ಜರಿಯಾಗಿ ತಯಾರಿ ಮಾಡಿದ್ರು DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ. ಆದರೆ ಇದರ ನಡುವೆ ಈಗ ಅಸಮಾಧಾನದ ಕಿಡಿ, ಬೂದಿ ಮುಚ್ಚಿದ ಕೆಂಡದಂತಿದ್ದ ಕಿಡಿ ಈಗ ಬ್ಲಾಸ್ಟ್ ಆಗಿದೆ. ಬೆಳಗಾವಿಯ ಮೇಲೆ DK ಶಿವಕುಮಾರ್ ಅವರು ಬಿಗಿ ಹಿಡಿತವನ್ನು ಪಡೆದುಕೊಂಡಿದ್ದಾರೆ. ಆ ಪ್ರಯತ್ನದಲ್ಲಿ ಒಂದು ಹೆಜ್ಜೆ ಮುಂದಿಟ್ರ ಅನ್ನೋದು, ಉಸ್ತುವಾರಿ ಸಚಿವರನ್ನು ಕಡೆಗಣಿಸಿದ್ದಾರೆ ಎನ್ನುವ ಆಕ್ರೋಶ ಈಗ ಬಹಿರಂಗವಾಗಿಯೇ ಸ್ಫೋಟವಾಗಿದೆಯಂತೆ. ಅಲ್ಲಿನ ಬೆಳಗಾವಿಯ ಸೀನಿಯರ್ ಶಾಸಕರು, ಮಂತ್ರಿ, ಕಾರ್ಯಕರ್ತರು ಎಲ್ಲರನ್ನೂ ಕೂಡ ಕಡೆಗಣಿಸಿ ಒನ್ ಮ್ಯಾನ್ ಶೋ ಮಾಡೋಕೆ ಹೊರಟ್ರ DK ಶಿವಕುಮಾರ್ ಅವರು ಅನ್ನುವಂಥ ವಿಚಾರ ಈಗ ಓಪನ್ ಆಗಿ ಬೆಳಗಾವಿಯಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆಯಂತೆ. ಇದರ ಎಫೆಕ್ಟ್ ಏನಾಗುತ್ತೆ ಅನ್ನೋದೇ ಈಗ ಚರ್ಚೆಗೆ ಕಾರಣ ಆಗಿರೋದು. ನೋಡಿ, ಸಾಮಾನ್ಯವಾಗಿ ಅಧ್ಯಕ್ಷರು ಮಾಡ್ತಾರೆ ಅಂದರೆ ಅಧ್ಯಕ್ಷರೇ ಮಾಡಲ್ಲ, ಶಿಷ್ಟಾಚಾರಕ್ಕೆ ಇರುತ್ತೆ. ಹಾಗೆ ಯಾವ ಭಾಗದಲ್ಲಿ ನಡೆಯುತ್ತೋ ಆ ಭಾಗದ ಸಚಿವರುಗಳು, ಶಾಸಕರುಗಳೇ ಜವಾಬ್ದಾರಿ ಹೊತ್ತುಕೊಳ್ತಾರೆ. ಬಟ್ ಇಲ್ಲಿ ಹಂಗಾಗಿಲ್ಲ. ಬೆಳಗಾವಿಯಲ್ಲಿ ಜರುಗಿದ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವದಲ್ಲಿ ಎಲ್ಲವೂ ಕೂಡ ಏಕಪಕ್ಷೀಯ. ಉಸ್ತುವಾರಿ ಸಚಿವರಿಗಷ್ಟೇ ಅಲ್ಲ ನಿರ್ಲಕ್ಷ್ಯ ತೋರಿದ್ದು, ಅಲ್ಲಿನ ಹಿರಿಯ ನಾಯಕರನ್ನೆಲ್ಲ ಕಡೆಗಣಿಸಲಾಗಿದೆ. ಹೈಕಮಾಂಡ್ ಮುಂದೆ ಒನ್ ಮ್ಯಾನ್ ಶೋ, ಅಲ್ಲಿದ್ದಂಥ ಫ್ಲೆಕ್ಸು, ಈ ಬ್ಯಾನರ್ಗಳಲ್ಲೂ ಕೂಡ ಕಡೆಗಣಿಸಲಾಗಿದೆ ಬೆಳಗಾವಿಯ ನಾಯಕರನ್ನು ಅನ್ನುವ ಆಕ್ರೋಶ ಭುಗಿಲೆದ್ದಿದೆ ಈಗ. ಹಾಗಾಗಿ ಜಿಲ್ಲೆಯ ನಾಯಕರು, ಹಿರಿಯ ನಾಯಕರನ್ನು ಉದ್ದೇಶಪೂರ್ವಕವಾಗಿ ಅನ್ಯ ಕಾರ್ಯಗಳಿಗೆ ಸೀಮಿತಗೊಳಿಸುವಂಥ ಪ್ಲಾನ್ ಮಾಡಲಾಗಿತ್ತು. ಬೇಕಂತಾನೆ ಆ ಟೈಮಲ್ಲಿ ಹೈಕಮಾಂಡ್ ಗಮನ ಅವ್ರ ಕಡೆ ಹೋಗಲೂಬಾರ್ದು ಅನ್ನೋ ರೀತಿ. ಈ ಬಗ್ಗೆ ಮೊದಲ ದಿನವೇ ಅಸಮಾಧಾನ ವ್ಯಕ್ತವಾಯಿತು. ಆದರೆ ಪಕ್ಷ ನಿಷ್ಠೆಯಿಂದಾಗಿ ಐತಿಹಾಸಿಕ ಕಾರ್ಯಕ್ರಮ ಅಂತ ಎಲ್ಲರೂ ಪಾಲ್ಗೊಂಡಿದ್ದರು. ಆದರೆ ಅಂತರ ಕಾಯ್ದುಕೊಂಡು ಪಕ್ಷದ ಒಳಗಡೆ ಈಗ ಕಿಡಿ ಹೊತ್ತುಕೊಂಡಿದೆ ಅಂತ ಕೇಳಿ ಬರ್ತಿರೋ ಸುದ್ದಿ. ಹೈಕಮಾಂಡ್ ನಾಯಕರಿಗೆ ಸ್ವಾಗತ ಕೋರಿದಂಥ ಬ್ಯಾನರ್ಗಳಲ್ಲಿ, ಗಾಂಧಿ ಭಾರತ ಕಾರ್ಯಕ್ರಮ ಫಲಕಗಳಲ್ಲೂ ತಾರತಮ್ಯ, ಅಲ್ಲೂ ಕೂಡ ಕಡೆಗಣಿಸಲಾಗಿದೆ. ಹಾಗಾದ್ರೆ ಬೆಳಗಾವಿಲಿ ಮಾಡಿ ಇಲ್ಲಿನ ಲೀಡರ್ಸ್ಗೆ ಬೆಲೆಯೇ ಇಲ್ವಾ? ಅಷ್ಟರ ಮಟ್ಟಿಗೆ ಈ ಜಿಲ್ಲೆಯ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಆಕ್ರೋಶ ವ್ಯಕ್ತವಾಗಿದೆಯಂತೆ. ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮತ್ತು CT ರವಿ ಅವರ ಈ ಕೇಸಲ್ಲಿ ಜಟಾಪಟಿಯಲ್ಲಿ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾರೋ ಒಬ್ಬರು ಪ್ರಭಾವಿ ಮಂತ್ರಿಯ ಮಾತು ಕೇಳಿದ್ರು ಅಂತ ಕೇಳಿಬಂತು. ಈಗ ಓಪನ್ ಆಗಿ DK ಶಿವಕುಮಾರ್ ಅವರು ಹಸ್ತಕ್ಷೇಪ ಮಾಡಿದ್ದಾರೆ ಅಂತ CT ರವಿ ಅವರು ದೂರೇ ಕೊಟ್ಟಿದ್ದಾರೆ. ಅವ್ರ ಹೆಸರನ್ನೇ ತಗೊಂಡು ದೂರು ಕೊಟ್ಟಿದ್ದಾರೆ. ನೇರವಾಗಿಯೇ ಹೇಳ್ತಿದ್ದಾರೆ. BJPಗರು ಮತ್ತು ಕಾಂಗ್ರೆಸ್ನಲ್ಲೂ ಅಸಮಾಧಾನ, ಗೃಹ ಸಚಿವರ ಅಸಮಾಧಾನ, ತನ್ನ ಇಲಾಖೆ ಮೇಲೆ ಮತ್ತಾರೋ ಹಿಡಿತ ಸಾಧಿಸಿದ್ರ ಅನ್ನೋ ರೀತಿಯಲ್ಲಿ ನನಗೆ ಗೊತ್ತಿಲ್ಲ, ಮಾಹಿತಿ ಪಡ್ಕೊಳ್ತೀನಿ, ಪೊಲೀಸರಿಂದ ಮುಜುಗರ ಆಗುತ್ತೆ ಕೆಲವೊಮ್ಮೆ ಅನ್ನೋ ಮಾತುಗಳು. ಉಸ್ತುವಾರಿ ಸಚಿವರ ಸ್ಟೇಟ್ಮೆಂಟು, ಸತೀಶ್ ಜಾರಕಿಹೊಳಿ ಅವ್ರು ಏನಂದ್ರು ಅವತ್ತು, ನನ್ನ ಮಾತಿನ ಏನು ಪಾಲಿಸಿಲ್ಲ ಪೊಲೀಸ್ ಅಧಿಕಾರಿಗಳು, ತನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ ಓಪನ್ ಆಗಿ ಹೇಳಿಬಿಟ್ರು, ತನ್ನ ಮಾತೇನು ಕೇಳಿಲ್ಲ ಅಂತ. ಸೊ ಇದೆಲ್ಲವೂ ಕೂಡ ಪೊಲೀಸರನ್ನೂ ತನ್ನ ಕಂಟ್ರೋಲ್ ತಗೊಂಡು ಬೆಳಗಾವಿ ಜಿಲ್ಲೆಯ ಹಿಡಿತವನ್ನು ಸಾಧಿಸುವಲ್ಲಿ DK ಶಿವಕುಮಾರ್ ಅವರು ಯಶಸ್ವಿ ಆದ್ರ ಅನ್ನೋ ಅಸಮಾಧಾನ ಸ್ಫೋಟವಾಗಿದೆಯಂತೆ. ಮೊದಲೇ ಮುಖ್ಯಮಂತ್ರಿ ಕುರ್ಚಿಗೆ ಹತ್ತಿರ ಆಗೋ ಪ್ರಯತ್ನದಲ್ಲಿದ್ದಾರೆ DK ಶಿವಕುಮಾರ್. KPCC ಅಧ್ಯಕ್ಷ ಕುರ್ಚಿಯಿಂದ ಇಳಿಸೋ ಪ್ರಯತ್ನ ಎಷ್ಟು ಜೋರಾಗಿ ಆಗ್ತಿದೆಯೋ ಅದಕ್ಕಿಂತ ವೇಗವಾಗಿ ನಾನು CM ಕುರ್ಚಿ ಏರಬೇಕು, ಇಲ್ಲಿ ಇಳಿದ್ರೆ ಅಲ್ಲಿ ಹತ್ತಬೇಕು ಅನ್ನುವಂಥ ತಯಾರಿಯಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಸಿದ್ದರಾಮಯ್ಯನವರ ಅವಧಿ 2 ವರ್ಷ ಅಷ್ಟೇ ಅನ್ನೋ ರೀತಿಯ ಮೆಸೇಜ್ ಆ ಕಡೆಯಿಂದ ಈ ಕಡೆಯಿಂದ ಕೊನೆಗೆ ಅಧಿವೇಶನದ
ಕಲಾಪದಲ್ಲೇ ಬಂದುಬಿಡ್ತು. ನೋಡಿದ್ದೀವಿ ನಾವು. ನಾನು ಮುಂದೇನಾಗ್ತೀನಿ, ನನ್ನ ಭವಿಷ್ಯ ಜಾತಕದಲ್ಲಿ ಏನಿದೆ ಅಂತ ಗೊತ್ತಾದರೆ ಎಲ್ಲ ಶಾಸಕರು ಎದ್ದು ಬಂದು ಇಲ್ಲಿ ಕೂರ್ತಾರೆ ಅಂತ ಹೇಳೋ ಮೂಲಕ ಅಚ್ಚರಿಗೆ ಕಾರಣ ಆಯ್ತದು. ಒದ್ದೇಳಿಸ್ತೀನಿ ಅಂಥ ಸ್ಟೇಟ್ಮೆಂಟ್ಗಳೆಲ್ಲ ತೀವ್ರ ಚರ್ಚೆಗೆ ಕಾರಣ ಆಗಿದ್ದು ಗೊತ್ತೇ ಇದೆ. ಈ ಹೊತ್ತಲ್ಲಿ ಮೊದಲೇ ಸಿದ್ದು ಬಣ ಸಿಡಿದೆದ್ದಿರೋ ಹೊತ್ತಲ್ಲಿ ಹೈಕಮಾಂಡ್ ಮನವೊಲಿಸೋ ರೀತಿ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮ ಸಂಘಟನೆ ಮತ್ತೊಂದು ಅವರ ಅಬ್ಬರ ವೇಗ ಎಲ್ಲ ಕಣ್ಣು ಕೆಂಪು ಮಾಡಿದ್ದ ಹೊತ್ತಲ್ಲಿ ಬೆಳಗಾವಿಯವರೇ ಈಗ ಸಿಡಿದೆದ್ದಿದ್ದಾರೆ. ಅವತ್ತು ಕಾಂಗ್ರೆಸ್ನಲ್ಲಿ ಸತೀಶ್ ರಮೇಶ್ ಇಬ್ಬರೂ ಇದ್ದರು. ಈ PLD ಬ್ಯಾಂಕ್ ವಿಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಬ್ರದರ್ಸ್ ನಡುವೆ ಶುರುವಾದಂಥ ಪ್ರತಿಷ್ಠೆಯ ಜಟಾಪಟಿ ಅದು ಕೋಲಾಹಲನೇ ಸೃಷ್ಟಿಯಾಯಿತು. ಕೊನೆಗೆ ಪಕ್ಷ ತೊರೆದಿದ್ದು, ಆಪರೇಷನ್ನು, BJP ಬಂದಿದ್ದು ಎಲ್ಲ ಇತಿಹಾಸವಾಗಿ ಉಳ್ಕೊಂಡಿದೆ. ಅದನ್ನು ಮೀರಿದಂತಹ ಕೆಂಡದಂಥ ಆಕ್ರೋಶ ಈಗ ಅಲ್ಲಿ ಕಾರ್ಯಕರ್ತರನ್ನೂ ಸೇರಿ ತಮ್ಮನ್ನು ಹೆಂಗೆ ಕಡೆಗಣಿಸ್ತಾರೆ, ಇಷ್ಟು ವರ್ಷದಿಂದ ಪಕ್ಷಕ್ಕೆ ದುಡಿತಿರೋರನ್ನ, ನಮ್ಮ ನಾಯಕರನ್ನ ಹೆಂಗೆ ಕಡೆಗಣಿಸ್ತಾರೆ ಅನ್ನುವಂಥ ಆಕ್ರೋಶ ಎಲ್ಲೆಡೆ ಆವರಿಸ್ಕೊಂಡು ಬ್ಲಾಸ್ಟ್ ಆಗಿದೆ ಅಂತ ಈಗ. ಸೊ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನು ಅನ್ನೋದನ್ನು ಕಾದು ನೋಡಬೇಕು. ಇತ್ತೀಚೆಗೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸಲ್ಲಿರಬಹುದು, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದು ಸ್ವಲ್ಪ ಭಿನ್ನವಾಗಿಯೇ ಇತ್ತು. ಇದನ್ನೆಲ್ಲ ಇಲ್ಲಿಗೆ ಮುಗಿಸಬಹುದಿತ್ತು. ಇಂಥದ್ದು ಬೇಕಾದಷ್ಟು ನಡೆದಿದೆ, ಸಾವಿರ ಗಟ್ಟಲೆ ನಡೆದಿದೆ. ಸೆಷನ್ನಲ್ಲಿ ಬೈದಾಡ್ಕೊಂಡಿದ್ದು, ಕ್ಷಮೆ ಕೇಳಿದ್ದು, ಅಷ್ಟಕ್ಕೆ ಮುಗಿಬೇಕದು. ಇದನ್ನೆಲ್ಲ ಮೀರಿ ಹೋಗಬಾರ್ದು ಅಂತ ಪಾಠ ಮಾಡಿದ್ದು ನೆನಪಿದೆ ನಮಗೆ. ಇದೆಲ್ಲ ಅತಿ ಆಯಿತು ಅನ್ನೋ ರೀತಿಯಲ್ಲಿ ಕಿವಿ ಹಿಂಡಿದ್ರ ಅನ್ನೋ ಚರ್ಚೆ ಆಯಿತು. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಸತೀಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಹೋಗ್ತಾ ಇದೆ ಅನ್ನೋ ಸುದ್ದಿ ಸದ್ಯ ಸಿಡಿದಿದ್ದು, KPCC ಅಧ್ಯಕ್ಷ ಸ್ಥಾನದಲ್ಲಿ ಇನ್ನು ಯಾವ ಕಾರಣಕ್ಕೂ DK ಶಿವಕುಮಾರ್ ಅವರು ಮುಂದುವರಿಬಾರ್ದು, 1 man 1 post ಅಂತ ಒತ್ತಡ ಶುರುವಾಗಿದೆ ಅಂತೆ. CWC ಮೀಟಿಂಗ್ ಬೆಳಗಾವಿಯಲ್ಲೂ ಕೂಡ ಇದೇ ಒತ್ತಡವನ್ನು ಹಾಕಿದ್ದು. ಹಾಗಾದರೆ ಎಲ್ಲರೂ ಬಯಸೋದಿಲ್ವಾ? ಮಿನಿಸ್ಟ್ರೂ ಆಗಿ ಇವರು DCM ಆಗಿದ್ದುಕೊಂಡು ಪವರ್ಫುಲ್ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಮುಖ ಖಾತೆಗಳನ್ನು ಇರಿಸ್ಕೊಂಡು KPCC ಅಧ್ಯಕ್ಷರಾಗಿ ಯಾಕೆ ಮುಂದುವರಿಬೇಕು ಅನ್ನುವ ಒತ್ತಡ ಶುರುವಾಗಿದ್ದು, ಶತಾಯಗತಾಯ ಅವರನ್ನು ಕುರ್ಚಿಯಿಂದ ಇಳಿಸೋದಕ್ಕೆ ಈಗ ತಯಾರಿ ನಡೀತಿರೋದಲ್ಲದೆ, ಅಕಸ್ಮಾತ್ DK ಶಿವಕುಮಾರ್ ಅವ್ರಿಗೇನಾದರೂ ಪಟ್ಟ ಕಟ್ಟೋದಕ್ಕೆ ಮುಂದಾದರೆ ಮುಂದೇನು ಅನ್ನುವ ಟ್ರೇಲರ್ ಕೂಡ ರಿಲೀಸ್ ಆದಂತಾಗಿದೆ. ಈಗ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.